ನಮಸ್ಕಾರ ಎಲ್ರಿಗೂ ವಿದ್ಯಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೋಟೆಲ್ ಶೈಲಿಯಲ್ಲಿ ಹೇಗೆ ರೈಸ್ ಬಾತ್ ಮಾಡೋದು ಅಂತಲೂ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ನಾನಿವತ್ತು ಸಿಂಪಲ್ಲಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಎಲ್ಲ ಹಾಕ್ಬಿಟ್ಟು ಮಾಡುವಂಥ ಮೆಂತ್ಯ ರೈಸ್ ಬಾತ್ನ ಹೇಗೆ ಮಾಡೋದು ಅಂತ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ಮಸಾಲಾನ ರುಬ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು ತೆಂಗಿನಕಾಯಿ ತುಂಬ ಚಿಕ್ಕ ಚಿಪ್ಪಲ್ಲಿ ನಾನು ತೋರಿಸ್ತೀನಿ ಯಾವ ಚಿಪ್ಪು ಅಂತ ಅನ್ನೋದನ್ನು ನೋಡಿ. ಈ ಚಿಪ್ಪಲ್ಲಿ ಪೂರ್ತಿಯಾಗಿದ್ದಿದ್ದು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ದೊಡ್ಡದೇನಾದರೂ ಇತ್ತು ಅಂತಂದರೆ ಅದರಲ್ಲಿ ಅರ್ಧ ತೊಗೊಳ್ಳಿ. ಈಗ ತೆಂಗಿನಕಾಯಿ ಜೊತೆಯಲ್ಲಿ ಸ್ವಲ್ಪ ಪುದೀನ ಅಂದರೆ 1/4 ಭಾಗದಷ್ಟು ಪುದೀನ ಹಾಕ್ಕೊಳ್ಬೇಕಾಗತ್ತೆ. ಕೊತ್ತಂಬರಿ 1 ಭಾಗದಷ್ಟು ಹಾಕ್ಕೊಳ್ಬೇಕಾಗತ್ತೆ. ಈ ಪ್ರಪೋರ್ಷನಲ್ಲಿ ತೊಗೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೇಕು. ನಾನಿಲ್ಲಿ 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ರೈಸ್ ಕ್ವಾಂಟಿಟಿ ಎಷ್ಟು ಹಾಕ್ಕೊಳ್ತೀರಾ ಅಂತ ಅನ್ನೋದ್ರ ಮೇಲೆ ಖಾರನ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ನಾನಿಲ್ಲಿ 1.5 ಲೋಟದಷ್ಟು ರೈಸ್ನ ಬಳಸ್ತಾ ಇದ್ದೀನಿ. ಅದಕ್ಕೆ ತಕ್ಕಂಗೆ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಪೀಸಷ್ಟು ಚಕ್ಕೆ ಸೇರಿಸ್ಕೊಂಡಿದ್ದೀನಿ. ಮತ್ತು 3 ಲವಂಗ. ರುಬ್ಬೋದಕ್ಕೆ ಇದನ್ನು ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಈರುಳ್ಳಿನ ಸೇರಿಸ್ಕೊಳ್ಬೇಕು. ದೊಡ್ಡದು ಈರುಳ್ಳಿ ಆದರೆ ಅದರಲ್ಲಿ 1/4 ಭಾಗ ಅಷ್ಟು ಹಾಕ್ಕೊಳ್ಳಿ. ಇದು ಚಿಕ್ಕ ಈರುಳ್ಳಿನಲ್ಲಿ ನಾನು ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕಾಗುತ್ತೆ. ಇದನ್ನು ರಫಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಪಕ್ಕ ಹೋಟೆಲಲ್ಲಿ ಮಾಡೋ ರೀತಿಯಲ್ಲೇ ರೈಸ್ ಬಾತ್ ರೆಡಿ ಆಗುತ್ತೆ. ನೀವು ಒಂದು ಸತಿ ಖಂಡಿತ ಟ್ರೈ ಮಾಡಿ. ಈಗ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಈಗ ಇದು ರುಬ್ಬಿದಾಗಿದೆ. ನೀವು ನೋಡ್ತಾ ಇರ್ಬೋದು ತುಂಬ ನುಣ್ಣಗೆ ರುಬ್ಬಿದ್ದೀನಿ. ಗಟ್ಟಿಯಾಗೂ ಸಹ ಇದೆ. ತುಂಬ ನೀರಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಗಟ್ಟಿಯಾಗಿರಲಿ. ಗಟ್ಟಿ ಚಟ್ನಿ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಒಂದು ಕುಕ್ಕರ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಈಗ ಕುಕ್ಕರ್ ಬಿಸಿ ಆಗಿದ ನಂತರ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನ ಎಣ್ಣೆನ ಬಳಸ್ತಾ ಇದ್ದೀನಿ. ನಾನು ಯೂಶಲಿ ಕುಕ್ಕಿಂಗ್ಗೆ ತೆಂಗಿನ ಎಣ್ಣೆನೇ ಬಳಸೋದು. ನೀವು ಯಾವ ನಾರ್ಮಲ್ ಎಣ್ಣೆ ಬಳಸ್ತೀರೋ ಅದನ್ನೇ ನೀವು ಉಪಯೋಗಿಸ್ಕೊಳ್ಬೋದು. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿಕೊಂಡೇ ಮಾಡ್ಕೊಳ್ಳಿ. ಆವಾಗ ರೈಸ್ ಬಾತ್ ತುಂಬ ಚೆನ್ನಾಗಿರುತ್ತೆ. ಈಗ ಎರಡು ಬಿಸಿ ಆಗಿದ ನಂತರ ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಪಲಾವಿನ ಎಲೆ ಇದಿಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಸೇರಿಸಿದ ಒಂದು ಸ್ವಲ್ಪ ಸೆಕೆಂಡ್ಸ್ಗೆ ಒಂದು ಒಳ್ಳೆ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಈ ಟೈಮಲ್ಲಿ ನಾವು ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿನ ನೀವು ಗಮನಿಸ್ಬೋದು, ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಇದು. ಈ ರೀತಿ ಮಾಡಿದವಾಗ ತುಂಬ ಬೇಗನೂ ಫ್ರೈ ಆಗುತ್ತೆ. ಆಮೇಲೆ ಬೇಕಾಗಿರೋ ಹದಕ್ಕೆ ಸಿಗುತ್ತೆ. ಈಗ ಈರುಳ್ಳಿನ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು, ಅಂದರೆ ಗೋಲ್ಡನ್ ಬ್ರೌನ್ ಆ ರೀತಿ ಎಲ್ಲ ಮಾಡ್ಕೊಳ್ಬಾರ್ದು. ಸ್ವಲ್ಪ ಬಣ್ಣ ಬದಲಾದರೆ ಸಾಕಾಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಬಣ್ಣ ಬದಲಾಗಿದೆ, ಆದರೆ ಇನ್ನೂ ಸ್ವಲ್ಪ ಬದಲಾಗಬೇಕು. ಅದ್ರ ಮಧ್ಯದಲ್ಲೇ ನಾವೇನು ಮಾಡೋಣ, ಈರುಳ್ಳಿ ಜೊತೆನಲ್ಲಿನೇ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡು ಹುರ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಮೆಂತ್ಯ ಸೊಪ್ಪನ್ನು 1 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈ ರೀತಿ ಮೆಂತ್ಯ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದನ್ನು ನಾನೀಗ ಈರುಳ್ಳಿ ಜೊತೆಯಲ್ಲಿ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತೀನಿ. ಈಗ ಏನಾಗುತ್ತೆ, ಒಂದೇ ಟೈಮಲ್ಲಿ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಎರಡೂ ಬೇಕಾಗಿರೋ ಹದಕ್ಕೆ ಉರಿಯುತ್ತೆ. ನೋಡ್ತಾ ಇದ್ದಂಗೆ ಸೊಪ್ಪು 1-2 ಸತಿ ಬಾಡಿಸ್ತಾ ಇದ್ದಂಗೆ ಪೂರ್ತಿ ಕಮ್ಮಿ ಆಗ್ತಾ ಬರ್ತಾಯಿದೆ. ಈ ರೀತಿ ಕಮ್ಮಿ ಆಗಿದ ನಂತರನೂ ನಾವು ಇನ್ನೂ ಅದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಅದರದ್ದು ಒಂದು ಒಳ್ಳೆ ಅರೋಮಾ ಬಿಡುತ್ತೆ. ಹಸಿ ವಾಸನೆ ಎಲ್ಲ ಹೋಗಿದ ನಂತರ ಒಂದು ಒಳ್ಳೆ ಅರೋಮಾ ಬರುತ್ತೆ. ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕು. ಆ ಸ್ಟೇಜ್ ಆಗಿದ್ದಾದಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ನಾವು ಮಸಾಲ ರುಬ್ಕೊಂಡ್ವಲ್ಲ, ಆ ಸಮಯದಲ್ಲೇ ಕಟ್ ಮಾಡಿಟ್ಕೊಂಡಿರೋಂಥ ಶುಂಠಿ ಮತ್ತು ಬಿಡಿಸಿರೋಂಥ ಬೆಳ್ಳುಳ್ಳಿನ ಸೇರಿಸ್ಕೊಂಡು ರುಬ್ಕೊಳ್ಬೋದು. ತೊಂದರೆ ಏನಿಲ್ಲ. ಆದರೆ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿನ ಈ ಹಂತದಲ್ಲಿ ಹಾಕ್ಕೊಂಡು ಮಾಡೋದ್ರಿಂದ. ಈಗ ನೆಕ್ಸ್ಟ್ ನಾವು ಇದಕ್ಕೆ ಹಸಿ ಬಟಾಣಿನ ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಅರ್ಧ ಕಪ್ಪಷ್ಟು ಬಟಾಣಿನ ತೊಗೊಂಡಿದ್ದೀನಿ. ತುಂಬ ಹೆಚ್ಚಾಗಿ ಬಟಾಣಿನ ಸೇರಿಸ್ಕೊಳ್ಬೇಡಿ. ಒಂದು ತುತ್ತಿಗೆ 1 ಅಥವಾ 2 ಬಟಾಣಿ ಬಾಯಿಗೆ ಸಿಗೋ ಥರ ಇತ್ತು ಅಂದರೆ ಚೆನ್ನಾಗಿರುತ್ತೆ. ಬಾಯಿ ತುಂಬ ಬಟಾಣಿನೇ ಸಿಗ್ತಾಯಿದ್ರೆ ಅದಷ್ಟು ಚೆನ್ನಾಗಿರೋದಿಲ್ಲ. ಈಗ ಬಟಾಣಿನೂ ಸೇರಿಸಿದ ನಂತರ ಒಂದು ಸತಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ತುಪ್ಪದ ಜೊತೆ ಮತ್ತು ಎಣ್ಣೆ ಜೊತೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಇದು. ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡ ಗಾತ್ರದ ಸೈಜಲ್ಲಿರುವಂಥ ಟೊಮೆಟೊನೇ. ಇದರ ಜೊತೆಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿನ ಸೇರಿಸ್ಕೊಳ್ತೀನಿ. ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ ಇದನ್ನು ಸೇರಿಸ್ಕೊಳ್ಳೋದ್ರಿಂದ. ಈ ರೀತಿ ಹಂತವಾಗಿಯೇ ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ಯಾಕಂದರೆ ಒಂದೊಂದು ಸ್ಟೇಜಲ್ಲೂ ಕರೆಕ್ಟ್
ಕರೆಕ್ಟಾಗಿ ಅದಕ್ಕೆ ಅದು ಫ್ರೈ ಆಗುತ್ತೆ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಹುರಿದಿದ್ದಾಗಿದೆ. ಟೊಮೆಟೊನೂ ಸ್ವಲ್ಪ ಮಟ್ಟಿಗೆ ಸಾಫ್ಟಾಗಿ ಆಗಿದೆ. ಈ ಟೈಮಲ್ಲಿ ನಾವು ಮೊದಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಸೇರಿಸ್ಕೊಳ್ಬೇಕಾಗತ್ತೆ. ನೀರು ಹೆಚ್ಚಿಗೆ ಏನು ಸೇರಿಸ್ಕೊಳ್ತೀರಾ, ಬರೀ ಗಟ್ಟಿ ಮಸಾಲಾನೇ ಇವಾಗ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ. ಈಗ ಇಲ್ಲಿ ನಾನು ಜಾರ್ಗೆ ಒಂದು 3-4 ಸ್ಪೂನ್ನಷ್ಟು ನೀರನ್ನು ಹಾಕಿಬಿಟ್ಟು ಗಟ್ಟಿ ಮಸಾಲಾನೆಲ್ಲ ತೆಗೆದು ಕುಕ್ಕರಿಗೆ ಸೇರಿಸಿದ್ದೀನಿ. ಈಗ ಈ ಮಸಾಲಾನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ತೆಂಗಿನಕಾಯಿ, ಪುದೀನ ಇವೆಲ್ಲನೂ ಹಸಿದು ಹಾಕಿರೋದ್ರಿಂದ ಅದ್ರ ಟೇಸ್ಟ್ ಎಲ್ಲ ಸ್ವಲ್ಪ ಚೇಂಜ್ ಆಗಬೇಕು, ಫ್ಲೇವರ್ ಬದಲಾಗುತ್ತೆ ನೀವು ಇಲ್ಲಿ ಚೆನ್ನಾಗಿ ಹುರಿದಾಗ. ಈಗ ನೆಕ್ಸ್ಟು ನೀರು ಹಾಕ್ತೀವಿ ನಾವು ಇದಕ್ಕೆ. ಆ ನೀರಿನ ಅಳತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರೈಸ್ ನಾನಿಲ್ಲಿ ಈ ಲೋಟದಲ್ಲಿ 1.5 ಗ್ಲಾಸಷ್ಟು ರೈಸ್ನ ತೊಗೊಳ್ತಾ ಇದ್ದೀನಿ. ಅದರ ತಕ್ಕಂಗೆ 3 ಲೋಟದಷ್ಟು ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಈ ಮಿಕ್ಸಿ ಜಾರಿಗೆ ನಾನು ಅಳತೆ ಮಾಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಲೋಟ ಹಾಕ್ಕೊಳ್ತಾ ಇಲ್ಲ, ಬದಲಾಗಿ 2.25 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಅನ್ನ ಉದುರುದ್ರಾಗಿ ಆಗುತ್ತೆ. ಹಾಗೆ ತೆಂಗಿನಕಾಯಿ ನಾವೇನು ರುಬ್ಬಿದ್ದೋ ಅದರಲ್ಲೂ ನೀರಿನಂಶ ಇರುತ್ತೆ, ಟೊಮೆಟೊನಲ್ಲಿ ನೀರಿನಂಶ ಇರುತ್ತೆ. ಸೊ ಸ್ವಲ್ಪ ನೀರನ್ನ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಇಲ್ಲಿ ಮಸಾಲೆನೂ ಸಹ ಚೆನ್ನಾಗಿ ಘಮ ಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು. ಗಟ್ಟಿನೂ ಸಹ ಆಗಿದೆ. ನಾವೇನು ರುಬ್ಬಬೇಕಾದ್ರೆ ನೀರು ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಪ್ರಪೋರ್ಷನ್ ಸ್ವಲ್ಪ ಸುಂಡಿದೆ. ಈ ಟೈಮಲ್ಲಿ ನಾವು ಏನು ಜಾರಿಗೆ ಹಾಕ್ಕೊಂಡಿದ್ವಲ್ಲ ನೀರು, ಅದನ್ನು ಸೇರಿಸ್ಕೊಳ್ಳೋಣ. ಇನ್ ಕೇಸ್ ನೀವೇನಾದರೂ ರೈಸ್ನ ನೆನೆಸ್ಬಿಟ್ಟು ನೀವು ಮಾಡೋದಾದರೆ ಒಂದು 10-15 ನಿಮಿಷ ಹಂಗೆ ನೆನೆಸ್ಬಿಟ್ಟೆಲ್ಲ ಮಾಡ್ತಾರೆ, ಹಾಗೂ ಮಾಡ್ಬೋದು. ಆ ರೀತಿ ಏನಾದರೂ ಮಾಡೋದಾದರೆ ನೀರನ್ನು ಇನ್ನೂ ನೀವು ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ರೈಸ್ನ ಯಾವುದೇ ರೀತಿಯಲ್ಲೂ ನೆನೆಸ್ತಾ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಕುದಿ ಬರಲಿಕ್ಕೆ ಶುರು ಆಗ್ತಾ ಇದೆ. ಈ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ನೀರು ಚೆನ್ನಾಗಿ ಕುದಿಬೇಕಾದ್ರೆ ರುಚಿನ ನೀವು ನೋಡಿದವಾಗ ನೀಟಾಗಿ ಗೊತ್ತಾಗೋಗುತ್ತೆ, ಉಪ್ಪಿನ ಬೇಕಾ ಹೆಚ್ಚು ಕಮ್ಮಿ ಏನಾದರೂ ಮಾಡಬೇಕಾ ಅಂತನ್ನೋದು. ಸೊ ಈ ರೀತಿ ಉಪ್ಪನ್ನು ಹಾಕಿದಾದ್ಮೇಲೆ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಈಗ ಇಲ್ಲಿ ನೀರು ಚೆನ್ನಾಗಿ ಕೊತ ಅಂತ ಕುದೀತಾ ಇದೆ. ಈ ಟೈಮಲ್ಲಿ ನೀವು ಟೇಸ್ಟ್ ನೋಡ್ಕೊಳ್ಬೋದು, ನೀರಲ್ಲಿ ಉಪ್ಪಿದೆಯಾ ಏನು ಅಂತ ಚೆನ್ನಾಗಿ ನೀವು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಈಗ ಕುದಿಬೇಕಾದ್ರೇ ನಾವು ತೊಳೆದಿಟ್ಕೊಂಡಿರುವಂಥ ರೈಸ್ನ ಸೇರಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಬುಲೆಟ್ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಾರ್ಮಲಾಗಿ ಯಾವ ರೈಸ್ನ ಮನೆಯಲ್ಲಿ ಊಟಕ್ಕೆ ಬಳಸ್ತೀರೋ ಅದೇ ರೈಸನ್ನೇ ಬಳಸಿ. ಬಾಸ್ಮತಿ ರೈಸ್ ಎಲ್ಲ ಬೇಡ ಈ ಬಾತ್ಗೆ, ಅದೆಲ್ಲ ಬಿರಿಯಾನಿಗೆ ಚೆನ್ನಾಗಿರುತ್ತೆ. ರೈಸ್ ಬಾತ್ ಅಥವಾ ಟೊಮೆಟೊ ಬಾತ್ ಇಂಥದಕ್ಕೆಲ್ಲ ಬಾಸ್ಮತಿ ರೈಸ್ಗಿಂತ ಜಾಸ್ತಿ ಹೊಂದ್ಕೊಳ್ಳೋದು ಅಂತಂದರೆ ನಾರ್ಮಲ್ ನಾವು ಊಟ ಏನು ತಿಂತೀವಲ್ಲ ಅನ್ನ ಮಾಡಿಕೊಂಡು ಅದೇ ರೈಸೇ ಚೆನ್ನಾಗಿರುತ್ತೆ. ಈಗೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಾಟಮಲ್ಲಿ ರೈಸ್ ಸೆಟ್ಲಾಗಿರುತ್ತೆ ಮತ್ತು ಮೇಲೆ ಮಸಾಲ ಎಲ್ಲ ಇರುತ್ತೆ. ಸೊ ಅದಕ್ಕಾಗಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಆನಂತರ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ವೈಟು ಸಹ ಹಾಕ್ಬಿಟ್ಟು ಕರೆಕ್ಟಾಗಿ 2 ಕೂಗು ಬರೋದಕ್ಕೆ ಬಿಟ್ಬಿಡ್ಬೇಕಾಗತ್ತೆ. ಈಗ 2 ಕೂಗಿದೆ, ಕುಕ್ಕರ್ ಸಹ ತಣ್ಣಗಾಗಿದೆ. ಇವಾಗ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಮಸಾಲ ಎಲ್ಲ ಮೇಲೆ ಬಂದಿದೆ ಅಂತ ಅಂದ್ಬಿಟ್ಟು ಶಾಕ್ ಆಗಬೇಡಿ, ಯೂಶ್ವಲಿ ಹಾಗೇ ಆಗುತ್ತೆ. ಕುಕ್ಕರಲ್ಲಿ ಮಾಡಬೇಕಾದ್ರೆ ಮಸಾಲ ಎಲ್ಲ ಮೇಲೆ ಬರುತ್ತೆ. ಈ ರೀತಿ ಪಾತ್ರೆನಲ್ಲಿ ಮಾಡೋದಾದರೆ ನೀವು ಆಗಾಗ ತಿರುಗಿಸ್ಬೋದು, ಕುಕ್ಕರಲ್ಲಿ ಮಾಡಬೇಕಾದ್ರೆ ಆವಾಗವಾಗ ತಿರುಗಿಸೋಕ್ಕಾಗಲ್ಲ. ಈಗ ತುಂಬ ನಾಜೂಕಾಗಿ ನೀವು ಇದನ್ನು ಮಸಾಲ ಮತ್ತು ರೈಸ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕುಕ್ಕರ್ ಓಪನ್ ಮಾಡಿ ತಕ್ಷಣವೇ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನಾನೀಗ ಒಂದು 3 ನಿಮಿಷ ಹಂಗೆ ಗ್ಯಾಪ್ ಕೊಟ್ಟು ಆನಂತರನೇ ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ರೈಸ್ ಎಲ್ಲ ಕೆಳಗಡೆ ಹೇಗಿದೆ ಮತ್ತು ಮಸಾಲ ಎಲ್ಲ ಮೇಲ್ಗಡೆ ಹೇಗಿದೆ ಅಂತ ಅನ್ನೋದು. ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿದ್ರೆ ನಿಜವಾಗ್ಲೂ ಮಧ್ಯಾಹ್ನ ಊಟಕ್ಕೂ ಸಹ ತಿನ್ಬೋದು. ಇದರ ಜೊತೆಯಲ್ಲಿ ಮೊಸರು ಬಜ್ಜಿ ಅಥವಾ ಚಟ್ನಿ ಇದ್ದರೆ ಇನ್ನೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗೇ ಆಗುತ್ತೆ. ಹೇಳಿರೋವಂಥ ಟಿಪ್ಸನ್ನು ಅಷ್ಟು ಫಾಲೋ ಮಾಡಿದ್ರೆ ನಿಜವಾಗ್ಲೂ ಇದು ಕಹಿ ಆ ಥರ ಏನೂ ಬರೋದಿಲ್ಲ. ಮೆಂತ್ಯ ಸೊಪ್ಪು ಕಹಿ ಅಂತಾರಲ್ಲ, ಸೊ ಅದೆಲ್ಲ ಚೆನ್ನಾಗಿ ಹುರಿದವಾಗ ಕಹಿ ಎಲ್ಲ ಹೊರ್ಟೋಗ್ಬಿಡುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ಒಂದು ರೆಸಿಪಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಈ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ರೆಸಿಪಿನಲ್ಲಿ ಮತ್ತೆ ನಿಮ್ಮ ಜೊತೆ ವಿಡಿಯೋ ಮುಖಾಂತರನೇ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.